ಸಿಂಹರಾಶಿ ಕಬ್ಬಿಣ ಮತ್ತು ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವರಿಗೆ ಲಾಭ ಇದೆ. ಆದರೂ ದಂಡವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿಯೂ ಎದುರಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ ಅಂತಕ್ಕಂಥದ್ದು. ಮನೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹಭರಿತರಾಗಿರ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದು ಹಾಗೇ ಮುಂದುವರಿಯಲಿ ಅಂತಕ್ಕಂಥದ್ದು. ಹಿಂದೆ ಯಾವತ್ತೋ ಹೂಡಿಕೆ ಮಾಡಿದಂತಹ ಹಣ ಲಾಭವನ್ನು ನೀಡ್ತಕ್ಕಂತಹ ಸೂಚನೆ ಇದೆ. ಅದು ಸ್ವಾಭಾವಿಕವಾಗಿ ಸಂತೋಷಕ್ಕೆ ಕಾರಣವಾಗುತ್ತೆ. ಮಾನಸಿಕವಾದಂತಹ ಕಿರಿಕಿರಿಯಾಗಲಿ, ಹಣಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳಾಗಲಿ, ಸಂಬಂಧಿಕರ ಮಾತುಗಳಾಗಲಿ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆದರೆ ಇದು ಯಾವುದಕ್ಕೂ ಕೂಡ ಇವತ್ತು ನಿಮಗೆ ಅವಕಾಶಗಳು ಇಲ್ಲ. ಎಲ್ಲವೂ ಕೂಡ ಶುಭ ಫಲವನ್ನು ನೀಡ್ತಕ್ಕಂತಹ ಒಂದು ವಾತಾವರಣ. ವಿದ್ಯಾರ್ಥಿಗಳಿಗೆ ಹೊರಗಿನವರಿಂದ ಮೆಚ್ಚುಗೆಯ ಮಾತುಗಳು ಬರುತ್ತೆ. ನಿನ್ನ ಪ್ರಯತ್ನ, ನೀನು ಮಾಡಿದಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟಿದೆ ಅನ್ನುವಂತಹ ಮಾತುಗಳು ಬರಬಹುದು. ನಿವೃತ್ತರಾದಂತಹ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಅದರಲ್ಲೂ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಬೆನ್ನು ನೋವಿನ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗ್ಬೋದು. ವಿಶೇಷವಾಗಿ ಗಣೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲಾಭವನ್ನು ಅಥವಾ ಒಂದಷ್ಟು ಗೌರವಾದಿಗಳನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶಗಳು ಸಿಕ್ಕತ್ತೆ. ಇವತ್ತು ಆಗ್ತಕ್ಕಂತಹ ಬದಲಾವಣೆಯಿಂದ ಬೇರೆ ಬೇರೆ ಸ್ಥಾನಮಾನಗಳು ದೊರಕತಕ್ಕಂತಹ ಒಂದು ಯೋಗ ದೊರಕಬಹುದು ಅಂತ ಹೇಳಬಹುದು. ವಾಹನ ಖರೀದಿಯ ಆಲೋಚನೆಗಳು ಬರುತ್ತೆ. ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿನವನ್ನು ನೋಡಿ ಆ ಪ್ರಯತ್ನವನ್ನು ಮಾಡಿ ಅಂತಕ್ಕಂತಹ ಹಾರೈಕೆ. ವಾಹನವನ್ನು ಖರೀದಿ ಕೂಡ ಮಾಡಬಹುದು. ಆದರೆ ಈಗ ಶೂನ್ಯ ಮಾಸದ ಕಾರಣ ಅದನ್ನು ಮುಂದಕ್ಕೆ ಹಾಕಿ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳಬೇಕಾದಂಥದ್ದು ಕೆಲವರಿಗೆ ಗೊತ್ತಿರುತ್ತೆ. ಆದರೆ ಅಪೇಕ್ಷಾ ಪಡತಕ್ಕಂಥವರಿಗೆ ಹೇಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಕುಟುಂಬ ಮತ್ತು ವ್ಯವಹಾರ ಈ ಎರಡರಲ್ಲೂ ಕೂಡ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಕುಟುಂಬವೇ ಮುಖ್ಯ ಅಂತಾದಾಗ ವ್ಯವಹಾರದಲ್ಲಿ ಏನೋ ಅಡ್ಡಿ ಆತಂಕಗಳು, ತೊಂದರೆಗಳಾಗಬಹುದು. ಕೇವಲ ವ್ಯವಹಾರವನ್ನೇ ಗಮನಿಸ್ತಾ ಇದ್ದಾಗ ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು, ನ್ಯೂನತೆಗಳನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿಯೂ ಕೂಡ ಇರುವಂಥದ್ದಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳು ಆಸ್ತಿಯ ವಿಚಾರವಾಗಿ ನಿಮಗೆ ತೊಂದರೆಯನ್ನು ಮಾಡುತ್ತೆ, ಮನಸ್ತಾಪಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಸಮಸ್ಯೆಯನ್ನು ಮಾತಿನಲ್ಲೇ ಬಗೆಹರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕಾನೂನಿನ ಮೊರೆ ಹೋಗ್ತೀನಿ ಅಂತಾದಾಗ ಅಲ್ಲಿ ಇತ್ಯರ್ಥವಾಗುವಂತಹ ಸಮಯದವರೆಗೂ ಕೂಡ ಅನಿವಾರ್ಯವಾಗಿ ಕಾಯಲೇಬೇಕಾದಂಥದ್ದಿರುತ್ತೆ. ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ. ಮಾನಸಿಕವಾಗಿ ಅದಕ್ಕೆ ಸರಿಯಾದಂತಹ ಒಂದು ನೆಮ್ಮದಿ ಬೇಕಾದಂಥದ್ದಾಗತ್ತೆ. ಅಶಕ್ತರಿಗೆ, ರೋಗಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಆಹಾರ ಪದಾರ್ಥಗಳನ್ನು, ಹಣ್ಣುಗಳನ್ನು ಅವರಿಗೆ ಕೊಡಿ. ಶುಭವಾಗಿ. ತುಲಾರಾಶಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಆರೋಗ್ಯದ ವಿಚಾರ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ವಿದ್ಯಾಭ್ಯಾಸದ ವಿಚಾರವನ್ನು ತಗೊಂಡ್ರೆ ಮಕ್ಕಳೇನೋ ಓದ್ತಾ ಇಲ್ಲ, ಅವರು ಯಾಕೋ ನಾವು ಹೇಳ್ದಾಗ ಕೇಳ್ತಾ ಇಲ್ಲ ಅಂತಕ್ಕಂತಹ ಬೇಸರ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯ ಯಾಕೋ ಓದಿನ ಸಮಯದಲ್ಲೇ ಕೈ ಕೊಡುತ್ತೆ, ಅಥವಾ ಶಾರೀರಿಕವಾಗಿ ಸುಖ ಇಲ್ಲ. ಇವೆಲ್ಲ ಆಲೋಚನೆಗಳು ನಿಮಗೆ ಮಾನಸಿಕವಾದಂತಹ ಹಿಂಸೆಗೆ ಕಾರಣವಾಗುತ್ತೆ. ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥವ್ರಿಗೆ ಆಘಾತವಾಗುವಂತಹ ಸಮಯ. ಆ ಒಂದು ಸಂಬಂಧ ಏನಿದೆ, ಆ ಒಂದು ಸಂಬಂಧದ ಅಥವಾ ಅನುಭವದ ವಿಚಾರ ಬಂದ ತಕ್ಷಣ ನಿಮಗೆ ದುಃಖ ಆಗ್ತಕ್ಕಂಥದ್ದು. ಪ್ರಯಾಣ ತುಂಬ ಆಯಾಸವನ್ನು ಉಂಟು ಮಾಡುತ್ತೆ. ಶತ್ರುಗಳ ದಾಳಿ ಅಥವಾ ಆಕ್ರಮಣದ ಸೂಚನೆ ಇರುತ್ತೆ. ತಾಳ್ಮೆ ಇರಲಿ. ಇದು ಕೇವಲ ದೈಹಿಕವಾಗಿ ಏನೋ ಆಗಿಬಿಡುತ್ತೆ ಅಂತ ಬೇಡ, ಮಾನಸಿಕವಾಗಿ ಅಥವಾ ವಾಚಿಕವಾಗಿ ಮಾತಿನಿಂದಲೂ ಕೂಡ ಆಕ್ರಮಣ ಆಗಬಹುದು ಅನ್ನುವಂಥದ್ದು. ಭಗವದ್ ಅನುಗ್ರಹದಿಂದ ನೀವೆಲ್ಲದರಲ್ಲೂ ಕೂಡ ಸಮರ್ಥರಿರ್ತೀರಿ, ಸರಿಯಾದಂತಹ ಉತ್ತರವನ್ನು ನೀಡಬಹುದು. ಆದರೆ ನಮ್ಮ ಕಾಲ ಕೆಟ್ಟಾಗ, ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ, ಗ್ರಹಗಳ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಕೆಲವೊಂದಷ್ಟನ್ನು ನಾವು ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ನೀವು ಆಡ್ತಕ್ಕಂತಹ ಮಾತು ನಿಮಗೆ ತೊಂದರೆ ಮಾಡಬಹುದು. ಅದನ್ನು ಎಚ್ಚರದಿಂದ ಗಮನಿಸಬೇಕು. ಹಿರಿಯರ
ಸಂಗಾತಿಯ ಮಾತಿಗೆ ಬೆಲೆಯನ್ನು ಕೊಡಬೇಕಾಗತ್ತೆ. ಉದ್ಧಟತನದ ಮಾತನ್ನು ತಿರಸ್ಕಾರ ಮಾಡ್ತಕ್ಕಂತಹದ್ದನ್ನು ಎಲ್ಲವನ್ನೂ ದೂರ ಮಾಡಿ ಅದು ನಿಮಗೆ ಒಳಿತಾಗಿರುತ್ತೆ. ಇದು ನಿಮಗೆ ಮಾತು ಏನಿದೆ ಅದೇ ನಿಮಗೆ ಪರಿಹಾರ ಮಾರ್ಗ. ಒಳ್ಳೆಯ ಮಾತನ್ನಾಡಿದಾಗ, ನಯವಾದಂತಹ ಮಾತನ್ನಾಡಿದಾಗ ಎಂಥವರಾದರೂ ಕೂಡ ಕರೆಗೆ ನೀರಾಗ್ತಕ್ಕಂಥದ್ದು ಆಗಬಹುದು. ದೇವರನ್ನು ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಗೆ ಬರ್ತೀರಿ. ಧಾರ್ಮಿಕವಾಗಿ ಅಥವಾ ನೀವು ಯಾವುದೋ ಒಂದು ಧರ್ಮ ಕಾರ್ಯದಲ್ಲಿ ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಸ್ತಿಕರಾಗಿದ್ದಂಥವರು ಭಗವಂತನನ್ನೇ ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ ಅಂತಂದರೆ ನಿಮಗೆ ಮಾನಸಿಕವಾದಂತಹ ಒತ್ತಡ, ಮಾನಸಿಕವಾಗಿ ಎಷ್ಟು ನೋವಾಗಿದೆ, ಬದಲಾವಣೆಗಳು ಹೇಗೆ ಹೇಗೆ ಆಗ್ತಾ ಇದೆ ಎನ್ನುವಂಥದ್ದಕ್ಕೆ ಅದು ಸೂಚ್ಯವಾಗಿ ತಿಳಿಸ್ತಕ್ಕಂಥದ್ದಾಗತ್ತೆ. ಭಗವಂತನನ್ನು ದೃಢವಾಗಿ ನಂಬಿ ಅವನ ಅನುಗ್ರಹ ಆಶೀರ್ವಾದಕ್ಕೆ ಭಾಜನರಾಗಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ, ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ವೈಯಕ್ತಿಕವಾಗಿ ಆಲೋಚನೆಯನ್ನು ಮಾಡಿದಾಗ ಎಲ್ಲವೂ ಇದೆ, ಆದರೆ ಆರೋಗ್ಯವೊಂದು ನನ್ನ ಪಾಲಿಗೆ ಇಲ್ಲ ಅಂತ ಹೇಳಿ ಬೇಸರ ಪಟ್ಕೊಳ್ತಕ್ಕಂಥದ್ದಾಗತ್ತೆ. ರಾಜಕೀಯ ವ್ಯಕ್ತಿಗಳು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ. ಇದು ಅನಿವಾರ್ಯವೋ ಅಗತ್ಯವೋ ಅದು ಬೇರೆ, ಆದರೆ ಆ ರೀತಿ ನಡೀತಕ್ಕಂತಹ ಸಂದರ್ಭಗಳು ಅಲ್ಲಿ ಮುಖ್ಯವಾಗಿ ಕಾಣುವಂಥದ್ದಾಗತ್ತೆ. ಕುಟುಂಬದಲ್ಲಿ ಹಲವಾರು ದಿವಸಗಳಿಂದ ನೆರವೇರದೇ ಇರತಕ್ಕಂತಹ ಕೆಲವು ಕೆಲಸ ಇಂದು ಪೂರ್ತಿಯಾಗುವಂತಹ ಸೂಚನೆ. ಅದರಿಂದ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುತ್ತೆ. ಹಣ, ವಸ್ತ್ರ, ಒಡವೆ ಇವೆಲ್ಲ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹ ಸಂದರ್ಭ, ಆದರೆ ಅದು ಶಾಶ್ವತ ಅಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ನಿಮ್ಮ ಒತ್ತಡಗಳು ಏನೇ ಇರಲಿ, ಮುಖ್ಯವಾಗಿ ಆಗಬೇಕಾದಂತಹ ಕೆಲಸದ ಕಡೆ ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಅಮೂಲ್ಯವಾದಂತಹ ಗ್ರಂಥ ಸಂಪಾದನೆ, ಅದರ ಓದಿನ ಕಡೆ ಹೆಚ್ಚು ಗಮನವನ್ನು ಹರಿಸಿ ಮಾನಸಿಕವಾದಂತಹ ಸ್ಥಿಮಿತತೆ ನಿಮ್ಮದಾಗತಕ್ಕಂಥದ್ದು. ಸಮುದ್ರ ತೀರದಲ್ಲಿರತಕ್ಕಂತಹ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.